ಪ್ರತಿ ಬಾರಿ ನೀವು 4 ರೂಪಾಯಿ 5 ರೂಪಾಯಿನ ಜಾಸ್ತಿ ಮಾಡ್ಕೊಂಡು ಹೋದರೆ ಗ್ರಾಹಕರ ಪರಿಸ್ಥಿತಿ ಏನಾಗಬೇಕು? ಗ್ರಾಹಕರು ಎಲ್ಲಿಂದ ಕೊಂಡ್ಕೊಳ್ಬೇಕು? ನಿಮಗೆಲ್ಲ 223 ಶಾಸಕರು ಇವತ್ತು ಏನಿದ್ದೀರಲ್ರ, ನಿಮಗೆ ನಾಚಿಕೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಮೊನ್ನೆ ರಾಜ್ಯ ಸರ್ಕಾರ ಈ ರೀತಿಯಾಗಿ ದಿವಾಳಿಯ ಅಂಚಿಗೆ ಹೋಗಿದ್ರು ಕೂಡ ನಾಚಿಕೆ ಇಲ್ದಿರ ನೀವೆಲ್ಲರೂ ನಿಮ್ಮ ಸಂಬಳ ಏನಿದೆ, ವೇತನದ ಬಿಲ್ಲನ್ನು ಇದು ಅಂಗೀಕಾರ ಪಡ್ಕೊಂಡು ನಿಮ್ಮ ಸಂಬಳಗಳನ್ನು ಜಾಸ್ತಿ ಮಾಡ್ಕೊಂಡಿದ್ದೀರಾ. ಸಮಾಜದಲ್ಲಿ ನೀವು ಒಳಹೋಗಿ ಯಾವತ್ತಾದರೂ ನೋಡಿದ್ದೀರಾ? ನಿಮ್ಗೇನಾದರೂ ಒಂದು ಕಾಳಜಿ ಅನ್ನೋದಿದೆಯಾ? ಜನರ ಪರ ಅಂತ ಹೇಳ್ಕೊಳ್ತೀರಲ್ಲ ಸಿದ್ದರಾಮಯ್ಯನವರೇ. ತೆರಿಗೆ ಕಟ್ಟೋರು ಅಂದರೆ ಏನಾದರೂ ಪಾಪ ಮಾಡಿದ್ದಾರೆ ಏನ್ರಿ ಸಿದ್ದರಾಮಯ್ಯನವರೇ? ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಬಡವರ ಬೆನ್ನು ಮೂಳೆ ಮುರಿಯುತ್ತಿದೆಯಾ ಸಿದ್ದರಾಮಯ್ಯನ ಸರ್ಕಾರ? 1 ರೂಪಾಯಿ 2 ರೂಪಾಯಿ 3 ರೂಪಾಯಿ 4 ರೂಪಾಯಿ ಅಂತ 36 ಪೈಸಾ 50 ಪೈಸಾ 1 ಪೈಸಾ ಅಂತ ಭಿಕ್ಷೆ ಬೇಡುವ ಮಟ್ಟಕ್ಕೆ ಇಳಿಯುತ್ತಾ ಸಿದ್ದರಾಮಯ್ಯನವರ ಸರ್ಕಾರ. ತಾನು ಬಡವರ ಪರ ಎಂದು ಹೇಳಿಕೊಂಡು ಬಂದಂತಹ ಸಿದ್ದರಾಮಯ್ಯನವರ ಸರ್ಕಾರ ಇಂದು ಪಂಚಭಕ್ಷಾನ್ನಗಳನ್ನು ಜನರಿಗೆ ಉಣಬಡಿಸೋದಕ್ಕೆ ಹೋಗಿ ದೊಡ್ಡದಾದಂತಹ ಆರ್ಥಿಕ ಎಡವಟ್ಟನ್ನು ಮಾಡಿಕೊಂಡು ಅದನ್ನು ಮುಚ್ಚಿಟ್ಟಿದ್ದಲ್ಲದೆ ಇವತ್ತು ಒಂದೊಂದೇ ಬೆಲೆ ಏರಿಕೆಯನ್ನು ಮಾಡ್ತಾ ಬಂದು ಬಡವರ ಬೆನ್ನು ಮೂಳೆಯನ್ನು ಮುರಿಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ, ದುರ್ದೈವದ ಸಂಗತಿ ಕರ್ನಾಟಕದ ಮಟ್ಟಿಗೆ. ಸಾಮಾನ್ಯ ಮನುಷ್ಯರು ಎಲ್ಲರೂ ಬೆಳಗ್ಗೆ ಎದ್ದು ಕೂಡಲೇ ಜನಸಾಮಾನ್ಯರು ಪೌಷ್ಟಿಕ ಆಹಾರವನ್ನು ತಗೊಳ್ಳುವಂಥ ಶಕ್ತಿ ಇವತ್ತು ಎಲ್ಲರಲ್ಲಿ ಇಲ್ಲ. ಆದರೆ ಹಾಲನ್ನು ಕುಡಿದು ಒಂದು ದಣಿವನ್ನು ನೀಗಿಸ್ಕೊಳ್ತಕ್ಕಂಥದ್ದು, ದೇಹಕ್ಕೆ ಬೇಕಾದಂಥ ಪೌಷ್ಟಿಕಾಂಶವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂತಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ 7 ರೂಪಾಯಿವರೆಗೂ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ 2 ವರ್ಷದಲ್ಲಿ 1 ಲೀಟ್ರ್ ಹಾಲಿನ ಮೇಲೆ. ಈಗ ಬಡ್ಜೆಟ್ ಮುಗಿತಾ ಇದ್ದಂತೆ ಏಪ್ರಿಲ್ 1ನೇ ತಾರೀಕಿಂದ ಮತ್ತೆ 1 ಲೀಟರ್ ಹಾಲಿಗೆ 4 ರೂಪಾಯಿಯನ್ನು ಬೆಲೆ ಏರಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಇವಾಗ ಒಂದು 3-4 ಜನ ಇರ್ತಕ್ಕಂಥ ಒಂದು ಕುಟುಂಬದವರು ಕನಿಷ್ಠ ಪಕ್ಷ ಅರ್ಧ ಲೀಟರ್ ಹಾಲನ್ನು ತೊಗೊಳ್ತಾರೆ. ಅವರು 2 ರೂಪಾಯಿಯನ್ನು ಎಕ್ಸ್ಟ್ರಾ ಅಂದರೆ ಹೆಚ್ಚುವರಿಯಾಗಿ ಭರಿಸಲೇಬೇಕಾಗುತ್ತೆ ಇನ್ನು ಮುಂದೆ. ಅಂದರೆ 42 ರೂಪಾಯಿ ಇದ್ದಂತಹ ಹಾಲಿನ ಬೆಲೆ ಇನ್ನು ಮುಂದೆ 46 ರೂಪಾಯಿ ಆಗುತ್ತೆ. ಅದೇ ರೀತಿಯಾಗಿ ನೀಲಿ ಪ್ಯಾಕೆಟಿಂದು, ಹಸಿರಿನ ಪ್ಯಾಕೆಟದು ಎಲ್ಲ ನಂದಿನಿ ಉತ್ಪನ್ನಗಳಲ್ಲೂ ಜಾಸ್ತಿ ಆಗುತ್ತೆ. ಮೊಸರಿಗೂ 4 ರೂಪಾಯಿ ಜಾಸ್ತಿ ಆಗುತ್ತೆ. ಇದ್ರ ಹಿಂದೆ ಒಂದು ಸತಿ ಏನು ಮಾಡಿದರು ಅಂದರೆ, ಹಾಲಿನ ಉತ್ಪಾದನೆ ಜಾಸ್ತಿ ಆಗಿದೆ ಹಂಗಂತೇಳಿ ನೀವು 50 ml ಜಾಸ್ತಿ ಕೊಂಡ್ಕೊಳ್ಬೇಕು ಅಂತ ಅವಾಗ ಒಂದು ಸತಿ 3 ರೂಪಾಯಿಯನ್ನು ಹೆಚ್ಚಿಗೆ ಮಾಡಿದ್ರು ಈ ಸರ್ಕಾರ. ಈಗ ಅದನ್ನು ತೆಗೆದಾಕ್ತಾರಂತೆ. ಯಾಕೆಂದರೆ ಇವಾಗ ಇವ್ರು ಬ್ಯಾಲೆನ್ಸ್ ಮಾಡ್ಕೊಂಬಿಟ್ರಲ್ಲ ಅದಕ್ಕೆ. ನೋಡಿ, ಹಾಲಿನ ವಿಷಯಕ್ಕೆ ಬರುವಾಗ ಇವರು ಯಾವಾಗಲೂ ಅಡ್ಡ ಹೇಳ್ಕೊಂಬರೋದು ಯಾರನ್ನ? ರೈತರನ್ನ. ಇಲ್ಲಿ ಹೆಚ್ಚುವರಿ ಮಾಡಿರೋಂಥ ಬೆಲೆನ ನಾವು ರೈತರಿಗೆ ತಲುಪಿಸ್ತೀವಿ, ಪ್ರೋತ್ಸಾಹಧನ ಇವಾಗ 4 ರೂಪಾಯಿ ಮಾಡಿದಾರಲ್ಲ 5 ರೂಪಾಯಿ ತಲುಪಿಸ್ತೀವಿ ಅಂತ. ಸರ್ಕಾರ ಇಲ್ಲೇನು ಮಾಡ್ತಾ ಇದೆ ಅಂದರೆ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹಾಲಿನ ಬೆಲೆಯನ್ನು ಏರಿಕೆ ಮಾಡಿದ್ದಲ್ದಿರ, 4 ರೂಪಾಯಿ ಬೆಲೆಯನ್ನು ಜಾಸ್ತಿ ಮಾಡೋದಲ್ದಿರ, ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕೋವಂಥ ಕೆಲಸ ಮಾಡೋದಲ್ದಿರ, ರೈತರನ್ನು ಬೇರೆ ಮಧ್ಯದಲ್ಲಿ ಹೇಳ್ಕೊಂಬರ್ತಾರೆ. ಅವ್ರಿಗೆ ನಾವು 5 ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡ್ತೀವಿ, 1 ರೂಪಾಯಿ ಸೇರಿಸ್ಬಿಟ್ಟು ಅಂತ ಹೇಳ್ತಾರೆ. ಭೀಮಾ ನಾಯಕ್ ಅವರು ಯಾವಾಗಲೂ ಕೊಡೋವಂಥ ಸಮರ್ಥನೆ ಏನು ಅಂತ ಹೇಳಿದ್ರೆ, ರೈತರಿಗೆ ನಾವು ಪ್ರೋತ್ಸಾಹಧನ ಕೊಡ್ತೀವಿ ಅಂತ. ಹಂಗಾಗಿ KMF ಲಾಭದಲ್ಲಿದೆ ಅಂತ ಇವತ್ತು ಹೇಳುವಂತಹ ಭೀಮಾ ನಾಯಕ್ ಅವರು, ಲಾಭಾಂಶದಲ್ಲೇ ರೈತರಿಗೆ ಕೊಡ್ರಿ. KMF ಇರೋದೇ ಅದಕ್ಕೆ, ಕರ್ನಾಟಕ ಮಿಲ್ಕ್ ಫೆಡರೇಷನ್, ಹಾಲು ಉತ್ಪಾದಕರ ಸಂಘ ಏನಿದೆ, ಲಾಭಾಂಶನ ರೈತರಿಗೆ ಕೊಡೋದಕ್ಕೆ ಇರೋದು. ರೈತರು ಮಧ್ಯವರ್ತಿಗಳ ಕಾಟದಿಂದ ಮುಕ್ತವಾಗಿರಲಿ ಅಂತಲೇ KMFನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಆದರೆ ಈ ಅಧಿಕಾರಕ್ಕೆ ಬರುವಂಥ ಸರ್ಕಾರಗಳು ನಿಗಮ ಮಂಡಳಿಗಳನ್ನು ಒಂದು ವಸೂಲಿ ಮಂಡಳಿಗಳಾಗಿ ಮಾಡ್ಕೊಂಡಿರತಕ್ಕಂಥದ್ದು ಇಲ್ಲಿ. ಹಾಗಾಗಿ ನೋಡಿ, ಸ್ವಲ್ಪ ನಾವಿಲ್ಲಿ ಆಳವಾಗಿ ಅಧ್ಯಯನ ಮಾಡಿದ್ರೆ ಸರ್ಕಾರದ ಎಲ್ಲ ಮಸಲತ್ತುಗಳು ಬೆಳಕಿಗೆ ಬರುತ್ತೆ. ಇವರು ಬಡ್ಜೆಟಲ್ಲಿ ಏನು ತೋರಿಸ್ತಾರೆ, ಅಷ್ಟು ಕೋಟಿ ರೂಪಾಯಿ ಬಡ್ಜೆಟ್ ಮಾಡ್ತೀವಿ, ಇಷ್ಟು ಆದಾಯ ಸರ್ಕಾರಕ್ಕೆ ಬರುತ್ತೆ ಅಂತೆಲ್ಲ ಬರೀ ಪುಂಖವಾಗಿ ಪುಂಕಿ ಊದ್ತಾರಲ್ಲ ಇವರು. ಈ ವರ್ಷ ಹೋಗ್ತಕ್ಕಂಥ ಬಡ್ಡಿ 52,000 ಕೋಟಿ ರೂಪಾಯಿ ಬರೀ ಬಡ್ಡಿಯನ್ನು ಕಟ್ಟಲಿಕ್ಕೆ ಹೋಗುತ್ತೆ ಕರ್ನಾಟಕದ ರಾಜ್ಯ ಸರ್ಕಾರದ ಬಡ್ಜೆಟಲ್ಲಿ. ಇದು ಒಂದೊಟ್ಟಿಗಿರಲಿ. ಈಗ ಹಾಲು ಉತ್ಪಾದನೆ ಏನು ಬರುತ್ತಲ್ಲ, ಈಗ ರೈತರಿಂದ ತಗೊಂಡಂಥ ಹಾಲು ಅದು ಹೆಚ್ಚಿನ ಅಂಶ ಕೊಬ್ಬಿನ ಅಂಶವನ್ನು ಹೊಂದಿರುತ್ತೆ. ಅಂದರೆ ಅದನ್ನು ಹೈ ಫ್ಯಾಟ್ ಮಿಲ್ಕ್ ಅಂತ ಕರೀತಾರೆ ವೈಜ್ಞಾನಿಕ ಭಾಷೆಯಲ್ಲಿ. ಆ ಫ್ಯಾಟನ್ನು ತೆಗಿತಾರೆ ಇವರು. ಅಂದರೆ ಈಗ ನಿಮಗೆ
ಹೈ ಫ್ಯಾಟ್ ಮಿಲ್ಕು, ಲೋ ಫ್ಯಾಟ್ ಮಿಲ್ಕು ಅಂದರೆ ಕಡಿಮೆ ಕೊಬ್ಬಿನಾಂಶದ ಹಾಲು ಮತ್ತು ಹೆಚ್ಚಿನ ಕೊಬ್ಬಿನಾಂಶ ಇರತಕ್ಕಂತಹ ಹಾಲು. ಆಗ ಆ ಕ್ರೀಮ್ ಅಂತ ಏನು ಹೇಳ್ತಾರೆ ಇವಾಗ, ಅದನ್ನು ತೆಗೆದಾಗೇ KMF ಅವ್ರಿಗೆ ಹೆಚ್ಚಿನ ಅಂಶ ಹಣ ಬಂದ್ಬಿಡುತ್ತೆ ಆ ಕ್ರೀಮಿನ ಮುಖಾಂತರ. ಅದು ತುಪ್ಪ ಅಂತಿಂಥದಕ್ಕೆ ಹೋಗುತ್ತೆ, ಐಸ್ ಕ್ರೀಮು ಇದಕ್ಕೆಲ್ಲ ಹೋಗುತ್ತಲ್ಲ, ಅದರಲ್ಲೇ ಹೆಚ್ಚಿನ ಅಂಶ ಆದಾಯ ಬರುತ್ತೆ. ಇನ್ನು ಇವರು ಹಾಲನ್ನು ಏನು ಮಾರ್ತಾರೆ, ಹೆಚ್ಚುವರಿಯಾಗಿ ಹಾಲನ್ನು ಏನು ಮಾರ್ತಾರೆ, ಅದರಿಂದ ಇವರು ಎಲ್ಲ ವ್ಯವಸ್ಥೆಗಳನ್ನು ಸರಿದೂಗಿಸ್ಬೋದು. ಆದರೆ ಇಲ್ಲಿ ಬರ್ತಕ್ಕಂಥ ವಿಷಯ ಏನಂದರೆ, KMF ಅಲ್ಲಿ ಅಡಗಿರ್ತಕ್ಕಂಥ ಹೆಗಣಗಳಿದಾವಲ್ಲ, ಹೆಗ್ಗಣಗಳು ಅಂದರೆ ಅಧಿಕಾರಿಗಳ ವರ್ಗ ಏನಿದೆಯಲ್ಲ ಅವರು ಮತ್ತು KMFನ ಅಧ್ಯಕ್ಷರು ಇವತ್ತು ಏನು ಮಾಡ್ತಾಯಿದ್ದಾರೆ, ಈ ಹೆಗ್ಗಣಗಳಿಗೆ ಕಡಿವಾಣ ಹಾಕಿದ್ರೆ, ಈ ಹೆಗ್ಗಣಗಳಿಗೆ ನಿಜವಾದ ಔಷಧಿಯನ್ನು ಕೊಟ್ಟರೆ ರೈತರಿಗೆ ಏನು ತಲುಪಬೇಕೋ ಅದು ತಲುಪುತ್ತೆ. ಆದರೆ ನಮ್ಮ DCM ಅವ್ರನ್ನೇ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಡೀಸೆಲ್ ರೇಟನ್ನು ಕಮ್ಮಿ ಮಾಡಿಸಿ, ಆವಾಗ ನಾವು ಫೀಡ್ ರೇಟನ್ನು ಕಮ್ಮಿ ಮಾಡ್ಬೋದು ಅಂತ. ನೀವು ಹೇಳ್ಬಿಟ್ಟು ಬಂದಿದ್ದೇನು ಪ್ರಣಾಳಿಕೆಯಲ್ಲಿ, ರೈತರಿಗೆ ಹಾಲು ಉತ್ಪಾದನೆಯಲ್ಲಿ ಪ್ರೋತ್ಸಾಹ ಧನವನ್ನು ಕೊಡ್ತೀವಿ ಅಂತ. ಆದರೆ ರಾಜಣ್ಣ ಅವ್ರು ಏನು ಹೇಳಿದ್ರು ನಿನ್ನೆ ಇದು ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದ್ರು, ಸರ್ಕಾರದ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ, ನಾವೆಲ್ಲಿಂದ ತಂದು ಕೊಡಬೇಕು, ಹಂಗಾಗಿ ನೀವು ಕೊಡೋವಂಥ ಗ್ರಾಹಕರು ಕೊಡೋವಂಥ ದುಡ್ಡನ್ನು ನಾವು ರೈತರಿಗೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳುವಂಥ ಅರ್ಥದಲ್ಲಿ ಅವ್ರು ಮಾತಾಡ್ತಾರೆ. ಸರಿ, ನಿಮಗೆ ಪ್ರಣಾಳಿಕೆಯನ್ನು ಪ್ರಿಂಟ್ ಮಾಡುವಾಗ ಮಾತ್ರ ದುಡ್ಡಿರುತ್ತಾ? ಇಲ್ಲ ಸಲ್ಲದನ್ನೆಲ್ಲ ಜನರಲ್ಲಿ ಆಮಿಷ ಹುಟ್ಟಿಸುವಾಗ ನಿಮ್ಮ ಹತ್ರ ದುಡ್ಡಿರುತ್ತೆ. ಆದರೆ KMF ಲಾಭದಲ್ಲಿದ್ದಾಗಲೂ ಕೂಡ ನೀವು ರೈತರಿಗೆ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇಲ್ಲ ಅಂದರೆ ಇದು ನಿಮ್ಮ ಆಡಳಿತ ವೈಖರಿ ಯಾವ ಥರ ಇದೆ ಅನ್ನೋದನ್ನು ತೋರಿಸುತ್ತೆ. ಅದು ಒಂದು ಭಾಗ ಇರಲಿ. ಇವತ್ತು ಬರೀ ನೀವು ರೈತರ ಒಂದು ಕಾಳಜಿಯನ್ನು ನೋಡಬೇಕು, ಯಾರು ಇಲ್ಲ ಅಂತ ಹೇಳ್ತಾಯಿಲ್ಲ. ಆದರೆ ಪ್ರತಿ ಬಾರಿ ನೀವು 4 ರೂಪಾಯಿ 5 ರೂಪಾಯಿನ ಜಾಸ್ತಿ ಮಾಡ್ಕೊಂಡೋದ್ರೆ ಗ್ರಾಹಕರ ಪರಿಸ್ಥಿತಿ ಏನಾಗಬೇಕು? ಗ್ರಾಹಕರು ಎಲ್ಲಿಂದ ಕೊಂಡ್ಕೊಳ್ಬೇಕು? ನಿಮಗೆಲ್ಲ 223 ಶಾಸಕರು ಇವತ್ತು ಏನಿದ್ದೀರಲ್ರ, ನಿಮಗೆ ನಾಚಿಕೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಮೊನ್ನೆ ರಾಜ್ಯ ಸರ್ಕಾರ ಈ ರೀತಿಯಾಗಿ ದಿವಾಳಿಯ ಅಂಚಿಗೆ ಹೋಗಿದ್ರು ಕೂಡ ನಾಚಿಕೆ ಇಲ್ದಿರ ನೀವೆಲ್ಲರೂ ನಿಮ್ಮ ಸಂಬಳ ಏನಿದೆ, ವೇತನದ ಬಿಲ್ಲನ್ನು ಇದು ಅಂಗೀಕಾರ ಪಡ್ಕೊಂಡು ನಿಮ್ಮ ಸಂಬಳಗಳನ್ನು ಜಾಸ್ತಿ ಮಾಡ್ಕೊಂಡಿದ್ದೀರಾ. ಸಮಾಜದಲ್ಲಿ ನೀವು ಒಳಹೋಗಿ ಯಾವತ್ತಾದರೂ ನೋಡಿದ್ದೀರಾ? ನಿಮ್ಗೇನಾದರೂ ಒಂದು ಕಾಳಜಿ ಅನ್ನೋದು ಇದೆಯಾ? ಜನರ ಪರ ಅಂತ ಹೇಳ್ಕೊಳ್ತಿರಲ್ಲ ಸಿದ್ದರಾಮಯ್ಯನವರೇ. 2 ವಿಧವಾದಂತಹ ವಲಯಗಳಿದೆ, ದುಡಿಯೋ ವಲಯಗಳು. ಒಂದು ಸಂಘಟಿತ ವಲಯ, ಇನ್ನೊಂದು ಅಸಂಘಟಿತ ವಲಯ. ಸಂಘಟಿತ ವಲಯಗಳೇನೋ ಅವು ಖಾಸಗಿ ಇರ್ಬೋದು ಅಥವಾ ಸರ್ಕಾರಿ ವಲಯದಲ್ಲಿರ್ಬೋದು, ಅವ್ರಿಗೆ ಸಂಬಳಗಳು ವೇತನಗಳು ಪರಿಷ್ಕರಣೆ ಆಗ್ತವೆ, TADAಗಳು. ಅಸಂಘಟಿತ ವಲಯ, ಖಾಸಗಿ ವಲಯದಲ್ಲಿರುವಂಥ ಸಂಘಟಿತ ವಲಯಕ್ಕೂ ಏನೋ ಬೋನಸ್ಸು ಅದು ಇದು ಅಂತ ಸ್ವಲ್ಪ ಪರಿಷ್ಕರಣೆ ಆಗುತ್ತೆ. ಆದರೆ ಅಸಂಘಟಿತ ವಲಯ ಇದೆಯಲ್ಲ, ಅವ್ರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದೇನಾದರೂ ಯೋಚನೆ ಮಾಡಿದ್ದೀರೇನ್ರಿ? ಪ್ರತಿಯೊಂದಕ್ಕೂ ಸಮರ್ಥನೆ ಕೊಟ್ಕೊಳ್ಳೋ ಅಂಥ ಸಿದ್ದರಾಮಯ್ಯನವರೇ 4 ರೂಪಾಯಿ ಅಂತ ಹೇಳಿದ್ರೆ ನಿಮ್ಗೇನೋ ಅನ್ನಿಸ್ಬೋದು. ಯಾಕೆ ಅಂದರೆ ನೀವು ಚಿನ್ನದ ಸ್ಪೂನ್ಗಳಲ್ಲಿ ಊಟ ಮಾಡೋ ಅಂಥವ್ರು ನೀವು. ಆದರೆ ಜನಸಾಮಾನ್ಯನಿಗೆ ಇದು ಖಂಡಿತವಾಗೂ ಹೊರೆ ಆಗುತ್ತೆ. ದಯವಿಟ್ಟು ರಾಜ್ಯ ಸರ್ಕಾರ ಈ ಬೆಲೆ ಏರಿಕೆಯನ್ನು ಹಿಂಪಡಿಬೇಕು. ಇಲ್ಲ ಅಂತ ಹೇಳಿದ್ರೆ ಜನಸಾಮಾನ್ಯರು ರಸ್ತೆಗಿಳಿಯುವಂಥ ಕಾಲ ದೂರ ಇಲ್ಲ. ಮತ್ತು KEB KPTCLನ ಇವತ್ತು ನೀವು ಯಾವ ಮಟ್ಟಕ್ಕೆ ತೊಗೊಂಬಂದಿದ್ದೀರಾ? ಬಡ್ಜೆಟಲ್ಲೂ ನೀವು ಪಿಂಚಣಿಯನ್ನು ಕೊಡಲಿಕ್ಕೆ ಮತ್ತು ಸಂಬಳವನ್ನು ಕೊಡಲಿಕ್ಕೆ ಇದು ರಾಜಸ್ವದಲ್ಲಿ ಹಣವನ್ನು ಮೀಸಲಿಡ್ತೀರಾ. ಈಗ ನೀವು KEBಯಲ್ಲಿ 36 ಪೈಸೆ ಯೂನಿಟಿಗೆ ಹೆಚ್ಚುವರಿಯನ್ನು ತೊಗೊಳ್ತಾ ಇದ್ದೀರಲ್ಲ, ಅದನ್ನು ಪಿಂಚಣಿಗೆ ಅಂತ ಹೇಳ್ತೀರಾ. ಬೆಲೆ ಏರಿಕೆ ಮಾಡ್ತಾಯಿದ್ದೀವಿ ಅಂತ ನೇರವಾಗಿ ಹೇಳ್ರಿ. 300 ಯೂನಿಟ್ಟು ಯಾರು ಬಳಸ್ತಾರೆ ಅವರು ಸರಿಸುಮಾರು 500 ರೂಪಾಯಿಗಳಷ್ಟು ಬಿಲ್ಲನ್ನು ಹೆಚ್ಚಿಗೆ ಪಾವತಿ ಮಾಡಬೇಕಾಗಿರೋ ಮಟ್ಟಕ್ಕೆ ನೀವು ಇವತ್ತು KEBಯಲ್ಲಿ ಬಿಲ್ಲನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಇವಾಗ ಮಿನಿಮಮ್ ಫೇರ್ ಅಂತ ಏನು ಕರೀತಾರೆ ಮೀಟರ್ದು, ಅದರದ್ದು ಕೂಡ ನೀವು ಇವತ್ತು ಶುಲ್ಕವನ್ನು ಜಾಸ್ತಿ ಮಾಡಿಟ್ಟಿರ್ತಕ್ಕಂಥದ್ದು. ನೀವು 200 ಯೂನಿಟನ್ನು ಎಲ್ಲರಿಗೂ ಸಾರಾಸಕ್ಟಾಗಿ ಹಂಚ್ಬಿಟ್ಟು ಇವತ್ತು ಕರ್ನಾಟಕ ವಿದ್ಯುತ್ ಶಕ್ತಿ ನಿಗಮ ಮಂಡಳಿ ಏನಿದೆ, ಇದನ್ನು ನಷ್ಟದ ಹಂಚಿಗೆ ದುಡಿದಲ್ದಿರ ನೀವು ಮಾಡೋವಂಥ ಎಲ್ಲ ಇಂಥ ಆಮಿಷಗಳನ್ನು ಒಡ್ಡಿ ಸರ್ಕಾರವನ್ನು ಸಂಚಕಾರಕ್ಕೆ ತರುವಂಥ ಕೆಲಸಗಳು ಮಾಡಿಬಿಟ್ಟು ಇವತ್ತು ಪಿಂಚಣಿ ಕೊಡೋಕ್ಕೆ ದುಡ್ಡು ಸಾಲ್ತಾ ಇಲ್ಲ ಅಂತೇಳ್ಬಿಟ್ಟು 36 ಪೈಸೆ ಪರ್ ಯೂನಿಟ್ಗೆ ಜಾಸ್ತಿ ಮಾಡಿದ್ದೀರಾ. ಇವಾಗ ನೀವೇನು ಹೇಳ್ತಾ ಇರೋದು, ಯಾರಿಗೆ ಇವಾಗ ಉಚಿತವಾಗಿ ಕರೆಂಟ್ ಹೋಗ್ತಾ ಇದೆಯಾ ಅವ್ರಿಗೆಲ್ಲ ಇದು ಹೊರೆ ಆಗಲ್ಲ, ಸರಿ ಒಪ್ಕೊಳ್ಳೋಣ. ಆದರೆ ಪಾಪ ಅದಕ್ಕೆ ವಿರುದ್ಧವಾಗಿ ಬಿಲ್ಲನ್ನು ಕಟ್ತಾ ಇದ್ದಾರಲ್ಲ, ಅವ್ರಿಗೆ ಹೊರೆ ಆಗುತ್ತೆ ಅನ್ನೋವಂಥ ಕಾಳಜಿ ನಿಮ್ಮಲ್ಲಿ ಇಲ್ವಾ? ತೆರಿಗೆ ಕಟ್ಟೋರು ಅಂದರೆ ಏನಾದರೂ ಪಾಪ ಮಾಡಿದಾರೇನ್ರಿ ಸಿದ್ದರಾಮಯ್ಯನವರೇ? ಹೇಳಿ. ಇಂಥ ಪ್ರಶ್ನೆಗಳಿಗೂ ಜನ ಉತ್ತರವನ್ನು ಇವತ್ತು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ
ಸಂಪನ್ಮೂಲ ಅತ್ಯಧಿಕವಾಗಿ ಉತ್ಪಾದನೆ ಆಗುತ್ತೆ, ಬರುತ್ತೆ, ರಾಜಸ್ವ ಬರುತ್ತೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡೋದರಲ್ಲಿ ನೀವು ಎಡವಿದ್ದೀರಾ. ಅದಲ್ದಿರ ಸರ್ಕಾರದಲ್ಲಿ ನಿಯಮಗಳನ್ನು ನೀವಿವತ್ತು ಸದ್ಬಳಕೆ ಮಾಡ್ಕೊಳೋದ್ರ ಮುಖಾಂತರ ನೀವು ಮಾಡೋವಂಥ ಸಾಲವನ್ನು ಮತ್ತು ಇದು ಬಡ್ಜೆಟ್ನ ಗಾತ್ರವನ್ನು ಹಿಗ್ಗಿಸೋದಕ್ಕೆ ಸಮರ್ಥನೆಯನ್ನು ಕೊಟ್ಕೊಂಡು ಹೋಗ್ತಾ ಇದ್ದೀರಾ ನೀವು ಇವತ್ತು. ಹಂಗಾಗಿ ಇವತ್ತು ನೀವು ಅಧಿಕಾರಕ್ಕೆ ಬಂದಮೇಲೆ 3 ಲಕ್ಷ ಕೋಟಿ ರೂಪಾಯಿಗಳ ಸಾಲದ ಹೊರೆಯನ್ನು ಜನರ ಮೇಲೆ ಹೇರಿರ್ತಕ್ಕಂಥದ್ದು. ಆದರೆ ನೀವು ಅದಕ್ಕೆ ಕೊಡ್ತಕ್ಕಂಥ ಸಮರ್ಥನೆ ನಮಗೆ ಅವಕಾಶ ಇದೆ. ಬಡ್ಜೆಟ್ನಲ್ಲಿ 25% ಅಷ್ಟು, ಅಂದರೆ ನಿವ್ವಳ ಆದಾಯದಲ್ಲಿ 25% ನಾವು ಇದು ಸಾಲ ಮಾಡೋದಕ್ಕೆ ಅವಕಾಶ ಇದೆ. ನಾವು ಆ ಗಡಿಯನ್ನು ದಾಟಿಲ್ಲ. 24.95ಕ್ಕೆ ಅದನ್ನು ಮಾಡಿಬಿಟ್ಟಿದ್ದೀವಿ ಅಂತ ಸಮರ್ಥನೆ ಮಾಡ್ಕೊತೀರ ನೀವು. ನಿಮ್ಮದೇ ಲೆಕ್ಕಾಚಾರದಲ್ಲಿ ಹೇಳೋದಾದರೆ ಇವಾಗ 52,000 ಕೋಟಿ ರೂಪಾಯಿ ಬಡ್ಡಿ ಕಟ್ಟಕ್ಕೆ ಹೋಗುತ್ತಲ್ಲ, ಈ ದುಡ್ಡನ್ನು ನೀವು ಬರೀ ಜನರಿಗೆ ತಲುಪಿಸಿದ್ರೆ ಸಾಕು. 52,000 ಕೋಟಿ ರೂಪಾಯಿಗಳ ಉಚಿತ ಭಾಗ್ಯವನ್ನು ಹಂಚಕ್ಕೆ ಹೋಗಿ 52,000 ಕೋಟಿ ರೂಪಾಯಿ ಬಡ್ಡಿನ ಜನರ ತೆರಿಗೆ ದುಡ್ಡಿಂದ ಕಟ್ಟೋವಂಥ ಸ್ಥಿತಿ ಕರ್ನಾಟಕನ ತಗೊಂಬಂದು ಇಟ್ಟಿದ್ದೀರಾ ಅಂತ ಹೇಳಿದ್ರೆ ನೀವು ಯಾವ ರೀತಿ ಬಡವರ ಪರ ಅಂತ ಸಿದ್ದರಾಮಯ್ಯನವರೇ ಇಲ್ಲಿ ಸ್ಪಷ್ಟಪಡಿಸ್ಬೇಕು. ಅದಕ್ಕೋಸ್ಕರನೇ ನಾನು ಹೇಳಿದ್ದು, ಬಡವರ ಬೆನ್ನೆಲುಬನ್ನು ಮುರಿಯೋ ಸರ್ಕಾರ ಇದು ಸಿದ್ದರಾಮಯ್ಯನ ಸರ್ಕಾರ. ಇವತ್ತು ಬಸ್ ಟಿಕೆಟಲ್ಲಿರ್ಬೋದು, KEB ಇರ್ಬೋದು, ಮತ್ತು BWSSBಯಲ್ಲಿ ನೀರಿನ ಬಿಲ್ಲಲ್ಲಿ 1 ಪೈಸಾ ಜಾಸ್ತಿ ಮಾಡ್ತೀವಿ ಅಂತ DCM ಅವ್ರು ಹೇಳ್ತಾರೆ. ಕಸ ಸಂಗ್ರಹಣೆಗೆ 100 ರೂಪಾಯಿ ಬಿಲ್ಲನ್ನು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವರು. ಹಂಗಂದರೆ ಸರ್ಕಾರ ಕಂದಾಯ ಕಲೆಕ್ಟ್ ಮಾಡುವಾಗ BBMP ಲಿಮಿಟ್ಸಲ್ಲಿರ್ಬೋದು, ಎಲ್ಲೇ ಇರ್ಬೋದು, ಕಸದ ನಿರ್ವಹಣೆಗೂ ಕೂಡ ಅದು ಕಂದಾಯದಲ್ಲಿ ದುಡ್ಡನ್ನು ತೊಗೊಂಡಿರ್ತಾರೆ ಪ್ರತಿ ವರ್ಷ. ಮತ್ತಿದಾದಮೇಲೆ ಇದನ್ನು ಹೆಚ್ಚುವರಿಯಾಗಿ ಯಾಕೆ ಹಾಕಬೇಕು? ಇದು ಬಡವರ ಬೆನ್ನನ್ನು ಮುರಿಯುವಂಥ ಪ್ರಕ್ರಿಯೆಗಳಿಗಿದು ಚಾಲನೆ ಕೊಟ್ಟಿದೆಯೋ ಇಲ್ಲೋ ಅನ್ನೋಂಥ ಪ್ರಶ್ನೆಯನ್ನು ವೀಕ್ಷಕರಾದ ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ ಆಟೋವಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಸ್ನೇಹಿತರೆ, ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.